ಬಾರ್ಡರ್ ಬಿಟ್ಟಿದ್ರಿ 2 ದಿನ ಬಿಟ್ಕೊಂಡ್ ಬಿಟ್ಟಿದ್ರಿ ನೀರು ಓಪನ್ ಮಾಡುವಾಗ ಅವೆಲ್ಲ ಮಾಡಬಾರ್ದು. ಸ್ವಲ್ಪ ಮಾತ್ರ ಸರಿಯಾಗಿ ಕಲ್ತ್ಕೋಬೇಕು. ರಾಜಾನಂದ ಆನಂದ್ ಅಂತ ಹೇಳಿ ಬನ್ನೂರ ಅಲ್ವಾ? ಟೌನೇ ಬನ್ನೂರಾ? ಬನ್ನೂರೇ. ನೀವು ಅದ್ರ ಫಸ್ಟ್ ಬಂದು ಬನ್ನಿ ಪರಿಚಯ ಮಾಡ್ಕೊಂಡ್ರೆ ನೋಡ್ದೆ ಏನ್ ಹೇಳಿ ಇಂಜಿನಿಯರ್ಗೆ ಇಲ್ಲಿ ಬಂದು ನಾನು ಅಲ್ಲಿ ಕಂಚನಹಳ್ಳಿಗೆಲ್ಲ ಹೋಗಿದ್ದೆ ನೋಡಪ್ಪ. ಇಲ್ಲಿ ಮೊದ್ಲು ಏನ್ ಹೇಳಿದೆ ಫಸ್ಟ್ ಭೇಟಿ ಆಗಪ್ಪ ಅಂದೆ. ಈಗಲೂ ನಾನು ಹೋಯ್ತಾ ಇದ್ದೀನಿ ನಾನು ಅಂತಂದ್ರೆ ನನ್ಗೆ ಗೊತ್ತಿಲ್ಲ ಇದೆ ಅಂತ ಬನ್ನಿ. ಆಯ್ತು, ಈಗ ಯಾವ್ದು ಹೇಳಿ ಸರ್? ಈಗ ಕೇಳಪ್ಪ ಇಲ್ಲಿ. ಈಗ ಇಲ್ಲಿಂದ ಇಲ್ಲಿ ವ್ಯಾನ್ ಬರ್ತವೆ, ಸ್ಕೂಲ್ ವ್ಯಾನ್ ಎಲ್ಲ ಬರ್ತವೆ. ಈ ಕಡೆ ಲೆಫ್ಟ್ಗೆ ಈ ಕಡೆಯಿಂದ ಹೋದ್ರೆ ಲೆಫ್ಟ್ಗೆ ಏನಾಗುತ್ತೆ, ನೀರ್ ಮಕ್ಕಳು ಕಾಲುವೆ ಐತೆ. ಇಲ್ಲಿ ರೈಟ್ ಬಿದ್ರೆ ಇದಾಗುತ್ತೆ. ಈಗ ಇದು ಏರಿ ಎಕ್ಸ್ಟೆಂಡ್ ಮಾಡಿ ಈ ಪೈಪ್ ಅನ್ನ ಮುಂದೆ ತಗೊಂಡು ಇದು ನಿಮ್ದ PW ಅವ್ರದ ಇಲ್ಲ, ಅವ್ರದ್ದು ಇವ್ರದ್ದು ಅಂತಾರ, ಇವ್ರು ಅವರು ಅಂತಾರ. ಇಲ್ಲ ಇಲ್ಲ, ನಾನೀಗ ಇದು ಯಾರ್ದು ಕೆಲಸ ನಾನು ಕೇಳೋದು. ಈಗ ನಿಮ್ದ PW ಅವ್ರದ ನೋಡಿ ಸರ್. ಈಗ ನಾನು ನಮ್ಮ ನಾನು ಗಮನಕ್ಕೆ ತಂದ್ಬಿಟ್ಟು ಈಗ ಇದನ್ನ ಬೇಕಾದ್ರೆ ಶಿಫ್ಟ್ ಮಾಡಿಸ್ಬೋದು. ಹಣ್ಣಿನ ಆ ಕಡೆಗೆ ಶಿಫ್ಟ್ ಮಾಡಬೇಕು. ಅದೇ ಗೊತ್ತಾಯ್ತು. ಇಲ್ಲಿ ವೈಡ್ನಿಂಗ್ ಆಗಬೇಕು. ಸುಮಾರು ಇನ್ನೂ ಒಂದು 6 ಅಡಿ ವೈಡ್ನಿಂಗ್ ಆದ್ರೆ ಮಾಡಬೇಕು. ವೈಡ್ನಿಂಗ್ ಆದ್ರೆ ಇಲ್ಲಿ ನೀವು ಏನಾರು ಹೆಚ್ಚು ಕಮ್ಮಿ ಆದ್ರೆ ಮಕ್ಕಳು ಒಬ್ಬರಾಗಲ್ಲ. ಗೊತ್ತಾಯ್ತು. ಇಡೀ ಇಲ್ಲೊಂದು 100-150 ಮೀಟರ್ 100 ಮೀಟರ್ ಆಗ್ಬೇಕು. ಮತ್ತೆ ಇದು ಲೈನಿಂಗ್ ಆಗ್ಬೇಕು. ಎಲ್ಲಿವರೆಗೆ ಇದು ಕಾಣುತ್ತಲ್ಲ ಇಲ್ಲಿಂದ ಲೈನ್ ಹೋಗಿ, ಯಾಕೆಂದ್ರೆ ಅಲ್ಲಿ ತಡೆಗೋಡೆ ಆಗ್ಬೇಕು ಬಲಕ್ಕಾಗಿ, ಅಲ್ಲಿಂದ ಕ್ರಾಸ್ ವರೆಗೆ ಅಲ್ಲಿವರೆಗೆ ಆಗ್ಬೇಕು. ಯಾಕೆಂದ್ರೆ ನೀರು ಅವ್ರು ಹೋಗುತ್ತೆ ಲೈನಿಂಗ್ ಆಗ್ಬೇಕು ಗಟ್ಟಾಗಿ. ಅಲ್ಲಿವರೆಗೆ ನನ್ನ ವಾಟ ಇದೆ, ಅಲ್ಲಿ ಹೋಗ್ಬಿಡ್ತದೆ ಸೀದಾ ಮಾಡಿಸ್ಬೇಕು ಅಂದ್ರೆ ವೈಂಡಿಂಗ್ ಮಾಡಬೇಕು ಅನ್ನೋದು ಅದನ್ನ ಆಗ್ಲೇಬೇಕು ಬಿಡಿ. ಅದನ್ನು ಮಾಡಿ ಅದನ್ನು ಮಾಡ್ಕೊಂಡು ಅಲ್ಲಿವರೆಗೆ ಹೋಗ್ಬೇಕು. ಸರಿ ಸರಿ. ಈಗ ನೀವು ಅಲ್ಲಿವರೆಗೆ ತಗೊಳ್ಬೇಕು, ತಗೊಂಡು ಹೋಗ್ಬೇಕು. ಯಾಕೆಂದ್ರೆ ಈಗ ಇಲ್ಲಿ ಬಂದು ಈಗ ನೈಟ್ ಬರ್ತಾನೆ, ಇದು ರಿಪೋರ್ಟ್ ಆಗ್ತದೆ ಯಾರ್ದು ಎಲ್ಲ ಹೊಡೆದೋಗಿದೆ ಎಲ್ಲ ಕಂಪ್ಲೀಟ್ ಆಗಿ. ಈಗ ನಮಗೆ ಏನು ರಿಪೋರ್ಟ್ ಹಾಕಬೇಕು, ಇದಕ್ಕೆ ಹಾಕ್ಸ್ಕೊಂಡು ಇದು ಮಾಡ್ಕೊಂಡು ನಾನು ಬೆಳಿಗ್ಗೆ ಇಂದು ನಾಷ್ಟ ಮಾಡ್ತೇನೆ. ಇವ್ರನ್ನ ಕರ್ಕೊಬಂದು ಮಾಧ್ಯಮದವ್ರು ಫೋನ್ ಮಾಡಿದ್ದು, ಇವರು ಮಾಡಿರಲ್ಲ, ಈಗ ಮಾಡಿದ ಮಾಧ್ಯಮದವ್ರು ಕರ್ಕೊಬಂದು. ಯಾಕೆ ಅಂತಂದ್ರೆ ನಾಯಕರುಗಳ ಕೆಲಸ, ರೈತ ನಾಯಕರದ್ದು ಏನು ಸಮಾಜ ಸೇವೆಯಲ್ಲಿ ಏನೇನು ತೊಡಗಿಸ್ಕೋಬೇಕು. ಬೆಳಿಗ್ಗೆಯಿಂದ ನಾವು ನಾಷ್ಟಕ್ಕೆ ಹೋಗಿದ್ರು ಅವರು. ನಾನು ಬಂದ್ಬಿಡಪ್ಪ ನಾಗರಾಜ್ ಅಂತ ಹೇಳಿದೆ, ಹಣ ಸ್ವಲ್ಪ ನಾಷ್ಟ ಮಾಡ್ಕೊಂಡ್ಬಿಡ್ತೀನಿ ಅಂತೇಳಿ ಕೆರೆವರೆಗೆ ಹೋಗಿದ್ದೀವಿ ನಾವು. ಇಲ್ಲಿ ಕೆರೆಗೆ ಹೋಗಿ ಕೆರೆಯಿಂದ ಇದು ಮಾಡಿ ಈಗ ಇಲ್ಲಿ ಬಂದು ಗಾಡಿ ಬೀಳ್ತು ಅಂತಂದ್ರೆ ಈ ಕಡೆ ಇದಾಗುತ್ತೆ, ಈ ಕಡೆ ಹೋದ್ರೆ ನೀರು ಬೀಳ್ತದೆ. ನೋಡ್ರಿ, ಕುಡಿದು ರೈತನ ಜಮೀನಿಗೆ ಬಿಸಾಕಿರೋಂಥದ್ದು ಕುಡಿದು ಬಾಟ್ಲುಗಳು, ಎಣ್ಣೆ ಬಾಟ್ಲುಗಳು. ಇದು ಅಷ್ಟೇ, ಇದು ಸ್ಟ್ರೈಟ್ ಲೈನಿಂಗ್ ಆಗುತ್ತೆ ಮೇಲೆ ರೋಡ್ಗೆ ಲೈನಿಂಗ್ ಆಗಿ ಬರ್ತೀವಿ. ಎಷ್ಟು ಮೀಟರ್ ಆಗುತ್ತಪ್ಪ ಅಲ್ಲಿಗೆ? ಇಲ್ಲಿಂದ ಕಾಂಪೌಂಡರ್ಗೆ ಆಗ್ಬೇಕು. ಇದು ಲೈನಿಂಗ್ ಆಗಿ ಪೂರ್ತಿ ಆಗ್ಬೇಕು. ಇದು ಅದೇ ಪ್ರೊಟೆಕ್ಟಿವ್ ವಾಲ್ ಟೈಪ್ ಹಾಕ್ಬೇಕು. ವಾಲ್ ಟೈಪ್ ಹಾಕ್ಬೇಕು. ಹೆಚ್ಚು ಒಂದು 150-200 ಮೀಟರ್ ಬರುತ್ತೆ. ಅದು ಬೆಂಡ್ ಆಗಿ ಹಣ್ಣಿ ಈ ಬೆಂಡ್ ಆಗಿ ಹಂಗೆ ಹೋಗುತ್ತೆ. ಹಣ್ಣಿ ಹಿಂಗೆ ಹೋಗ್ಬೇಕು. ಟ್ರೈ ಮಾಡಿ ಇದು ವಿಡಿಯೋ ಮಾಡ್ಕೊಳ್ಳಿ. ನೀವು ವಿಡಿಯೋ ಮಾಡ್ಕೊಳ್ಳಿ. ಎಲ್ಲ ಫೋಟೋಸ್ ಎಲ್ಲ ತಗೊಂಡು ಪಾಪ ಮಂಜೂರ್ ನಮ್ಮ ಹುಡುಗರು ಪಾಪ ಅವ್ರಿಗೆ ಏನು ಗೊತ್ತಿಲ್ಲ. ಅವ್ರು ಅಲ್ಲೇ ಸಿಕ್ಕೋದು. ಜೇನಪ್ಪಚಳ್ಳಿ ಹತ್ರ ಸಿಕ್ಕೋದು. ಅವರೇ ಸಿಕ್ಬಿಟ್ಟು ಅವ್ರು ಪರಿಚಯ ಇದ್ರೆ ಅವ್ರು ಏನು ಹೇಳ್ತಾರೆ ಹೇಳಿ ಸರ್? ನಮ್ಗೆ ಏನಂದ್ರೆ ಕೆಲಸ ಕಂಪ್ಲೀಟ್ ಇದು ಹೇಗಿದೆ ಸರ್? ಈಗ ನಾನೀಗ ನಮ್ಮ ಆಫೀಸಿಂದ ಇಲ್ಲ ಪರವಾಗಿಲ್ಲ, ನಮ್ಮ ಆಫೀಸಿಂದ ಏನಿದೆ ಈಗ ನಾನು ಇದಕ್ಕೊಂದು ರಿಪೋರ್ಟ್ ಹಾಕ್ತೀನಿ. ಇದನ್ನ ರಿಪೋರ್ಟ್ ಹಾಕ್ಬಿಟ್ಟು ಕಂಪ್ಲೀಟ್ ಆಗಿ ಇದಕ್ಕೆ ಈಗ ಪ್ರೊಟೆಕ್ಟಿಂಗ್ ವಾಲ್ ಮಾಡಲಿಕ್ಕೆ ಏನು ರಿಕ್ವೈರ್ಮೆಂಟ್ಗೆ ಅದು ರಿಕ್ವೈರ್ಮೆಂಟ್ಗೆ ನಾವು ಒಂದು ರಿಪೋರ್ಟ್ ಹಾಕ್ಬಿಟ್ಟು ನಮ್ಮ ಸಾಹೇಬರ ಕಡೆಗೆ ಕಳಿಸ್ಬಿಟ್ಟು ಇದು ಮಾಡ್ತೀನಿ. ಮಕ್ಕಳಿದೆ ನಿಮಗೆ? ಇದೆ ಸರ್. ಯಾಕೆಂದ್ರೆ ಮಕ್ಕಳಿಗೆ ಏನಾರ ತೊಂದರೆ ಆಯ್ತು ಅಂತಂದ್ರೆ ಎಲ್ಲ ತೊಂದರೆ ಆಗುತ್ತೆ. ದಿನ ಸಾವಿರಾರು ಮಕ್ಕಳು ಇಲ್ಲಿ ಓಡಾಡ್ತಾರೆ. ಅದರಿಂದ ದಯಮಾಡಿ ಖಂಡಿತ. ಯಾಕೆಂತಂದ್ರೆ ನಾವು ಏನು ಮಾಡ್ಬೋದು, ಸಮಾಜಕ್ಕೆ ಏನೆಲ್ಲ ಕೊಡ್ಬೋದು. ಈಗ ಪ್ರಾಣ ಹೋದ್ಮೇಲೆ ನಾವು ಕೊಡೋಕ್ಕಾಗೋದಿಲ್ಲ. ಇದ್ದಾಗಲೇ ಉಳಿಸ್ಕೊಳ್ಳುವಂಥ ಕೆಲಸನ ದಯಮಾಡಿ ನಿಮ್ಮ ಖಂಡಿತ ಸರ್. ಈಗ ನಾನೀಗ ಇದಕ್ಕೆ ಫಸ್ಟು ಒಂದು 150-200 ಮೀಟರ್ ಯಾವಾಗ ಕೊಡ್ತೀರಾ ಸರ್? ಇದೆಲ್ಲ ನಮಗೆ ನಿಮ್ಮ ರಿಪೋರ್ಟ್ ನಾನು ಹಾಕ್ಬಿಟ್ಟು ನಿಮ್ಗೆ ಒಂದು ಕಾಪಿ ಕಳಿಸ್ತೀನಿ. ನಮ್ಮ ಕಾಪಿ ಕಳಿಸಿ ವಾಟ್ಸಪ್ಪಲ್ಲಿ ಕಳಿಸ್ತೀನಿ. ಇಲ್ಲಾಂದ್ರೆ ನೀವು ವಾಟ್ಸಪ್ ಕಳಿಸಿ. ಮತ್ತೆ ಒಂದು ಹಾರ್ಡ್ ಕಾಪಿ ಇಲ್ಲಿ ನಾವು ಬಂದಾಗ ಈ ಕಡೆ ಬಂದ ದಯಮಾಡಿ ನನಗೆ ಮತ್ತೆ ಮಾಧ್ಯಮದವ್ರು ಇಬ್ಬರಿಗೂ. ಯಾಕೆಂತಂದ್ರೆ ಇಲ್ಲಿ ಅವ್ರು ಕೊಟ್ಟರೆ ನನಗೆ ಕೊಡ್ತಾರೆ. ಯಾರಿಗಾರು ನೀವು ಒಬ್ರು ತಲುಪಿಸಿದ್ರೆ ನಾವು ಅದನ್ನು ಕಲೆಕ್ಟ್ ಮಾಡಿ ನಾವು ಜೆರಾಕ್ಸ್ ಮಾಡಿ ದಯಮಾಡಿ. ಸರಿ ಸರ್, ಆಯ್ತು ಖಂಡಿತ. ಬಂದು ನಮ್ಮನ್ನು ಕಾದು, ಯಾಕೆಂದ್ರೆ ಅವರು ನಾಷ್ಟಕ್ಕೆ ಹೋಗಿದ್ರು. ಸರಿ, ಈಗ ನಾನು ನಿಮ್ಮ ಸಾಹೇಬ್ರಿಗೆ ಫೋನ್ ಮಾಡಿದ್ದೆ, ಯಾರು ಲೋಹಿತ್ ಸರ್ಗೆ ಮಾಡಿ ನಿಮ್ಗೆ ಕಳಿಸ್ತೀವಿ ಅಂತ ಹೇಳಿದ್ರು. ಅವ್ರ ಜೊತೆ ಮಾತಾಡಿ ಅಂತ ಹೇಳಿದ್ರು. ನಿಮ್ಮ ಹೆಸರು ಏನು ಹೇಳಿದ್ರಿ? ರವಿಚಂದ್ರ ಮೊದಲು ಹೇಳಿದ್ರಿ. ರವಿಚಂದ್ರನ್ ಅವರ ದಯಮಾಡಿ ರಿಪೋರ್ಟರ್ನ ನಮ್ಗೆ ಆದಷ್ಟು ಬೇಗ ಮಾಡಿ ತಲುಪಿ. ಸರಿ ಸರ್, ಓಕೆ ಸರ್. ನಿಮ್ಮ ಒಂದು ಡೆಸಿಗ್ನೇಷನ್ ಸರ್ ನಿಮ್ಮ ಇಲಾಖೆಯಲ್ಲಿ? ಅಸಿಸ್ಟೆಂಟ್ ಇಂಜಿನಿಯರ್, ಇರಿಗೇಷನ್ ಡಿಪಾರ್ಟ್ಮೆಂಟ್.
ಓಕೆ ಓಕೆ ಸರ್, ಸತತವಾಗಿ 12 ವರ್ಷಗಳಿಂದ ಇದೊಂದು ಇರಿಗೇಷನ್ ಡಿಪಾರ್ಟ್ಮೆಂಟ್ಗೆ ಇಲ್ಲಿನ 3 ಗ್ರಾಮದ ಜನರು ಕೂಡ ಗ್ರಾಮಸ್ಥರು, ಗ್ರಾಮದ ಯಜಮಾನರುಗಳು ಕೂಡ ಕೊಡ್ತಾನೆ ಇದ್ದಾರೆ. ಅದು ಬರೀ ನೆನೆಗೋದಿಗೆ ಮಾತ್ರ ಬೀಳ್ತಾ ಇದೆ. ಏನಾರ ನಿಮ್ಮ ಕಡೆಯಿಂದ ಏನೋ ಸಹಾಯ ಆಗುತ್ತೆ ನಿಜವಾಗ್ಲು? ಖಂಡಿತ ಈಗ ನಾನು ಇದನ್ನ ಇಮಿಡಿಯೇಟ್ ಆಗಿ ರಿಪೋರ್ಟ್ ಮಾಡ್ತೀನಿ. ಈಗ ಕಂಪ್ಲೀಟ್ ಆಗಿ ಇದನ್ನ ಇಮಿಡಿಯೇಟ್ ಆಗಿ ರಿಪೋರ್ಟ್ ಮಾಡಿ ನಾನು ಮೇಲಧಿಕಾರಿ ಗಮನಕ್ಕೆ ತಂದುಬಿಟ್ಟು ಇದನ್ನ ರಿಪೋರ್ಟ್ ಮಾಡಿ ಇದಕ್ಕೇನು ನಾವು ಸೂಕ್ತ ವ್ಯವಸ್ಥೆ ಮಾಡ್ಬೋದು ಅದಕ್ಕೆ ನಾನು ರಿಪೋರ್ಟ್ ಮಾಡ್ತೀನಿ. ಸರ್, ನಂದೊಂದು ಹವ್ಯಾಸ ಏನು ಅಂದರೆ ಕೇವಲ ನಾವು ಸುದ್ದಿ ಮಾಡಿಬಿಡಲ್ಲ, ಸುದ್ದಿ ಮಾಡಿದ್ನ ತೆಗೆದು ನಿಮ್ಮೆಲ್ಲ ಇಲ್ಲ ಇರಿಗೇಷನ್ ಡಿಪಾರ್ಟ್ಮೆಂಟ್ ಆಲ್ ಓವರ್ ಕರ್ನಾಟಕ ಇರಿಗೇಷನ್ ಡಿಪಾರ್ಟ್ಮೆಂಟ್ ಕೂಡ ನಾನು ಮೇಲ್ ಹಾಕ್ತೀನಿ ಮತ್ತು ಸಂಬಂಧಪಟ್ಟಂತ ನಿಮ್ಮ ಮೇಲಧಿಕಾರಿಗೂ ಕೂಡ ಈ ಸುದ್ದಿನ ಮೇಲ್ ಹಾಕ್ತೀನಿ. ಹಾಗಾಗಿ ತಾವೊಂದು ಒಳ್ಳೆ ಜವಾಬ್ದಾರಿ ತಗೊಂಡು ಮಾಡುವಂಥ ಕೆಲಸ ಸಾರ್ವಜನಿಕವಾಗಿ ಮಕ್ಕಳುಗಳಿಗೆ ಅನುಕೂಲ ಆಗುತ್ತೆ. ಯಾಕೆಂದ್ರೆ 100 ಮಕ್ಕಳು, ಸಾವಿರಾರು ಜನ ಇಲ್ಲಿ ಓಡಾಡುವಂಥದ್ದು. ಸಾರ್ವಜನಿಕರು ಅಂದಮೇಲೆ ಹೌದು ಒಳಗಡೆ ಬಿದ್ದೋಯ್ತು, ಕಾರ್ ಬಿದ್ದೋದ್ರು ಅವರು ಹೌದೌದು ಬದುಕಲ್ಲ ನೋಡಿ. ಆಮೇಲೆ ಅಲ್ಲಿ ಅವೈಜ್ಞಾನಿಕವಾಗಿ ಸೋಲಾರ್ ಪ್ಲಾಂಟ್ ಇಂದ ಕರೆಂಟ್ ಕೊಡ್ತಾ ಇದ್ರೆ ಆಯ್ತಾ, ಇದಕ್ಕೆ PWD ಅವರು ಕೂಡ ಜವಾಬ್ದಾರಿ ತಗೊಬೇಕಾಗುತ್ತೆ. ಅಲ್ಲಿ ನೋಡಿ, ತಾವೇ ಕಾರಲ್ಲಿ ಬಂದ್ರಿ, ಇನ್ನೊಂದು ಕಾರ್ ಬಂತು ಅಂತಂದ್ರೆ, ಈಗ ನಮ್ಮ ಕಾರಲ್ಲಿ ನಾವು ಕಾರಲ್ಲಿ ಬಂದ್ವಿ, ಇಬ್ರು ಕಾರ್ ಒಟ್ಟಿಗೆ ಬರಕ್ ಆಗಲ್ಲ. ಈ ಪಾಯಿಂಟ್ ಕಷ್ಟ ಇದೆ. ಬಿಡ್ ಕಮ್ಮಿ ಇದೆ, ಒಂದು 150 ಮೀಟರ್ ಗಂಟೆ ಹೆಚ್ಚು ಕಮ್ಮಿ 150-200 ಮೀಟರ್. ಆಮೇಲೆ ಜೊತೆಗೆ ನೀವು ಒಬ್ಬರೇ ಅಲ್ಲ ಸರ್, ದಯವಿಟ್ಟು PWD ಅವ್ರಿಗೂ ಕೂಡ ಹೇಳಿ, ನಿಮ್ಮ ಅಧಿಕಾರಿಗಳೆಲ್ಲ ಪರಿಚಯ ಇರ್ತೀರ ನೀವು. ಮತ್ತೆ ಅಲ್ಲಿ KB ಇಲಾಖೆಗೆ ಹೇಳಿ, ಯಾವನೋ ಅಗದ್ ಬಿಟ್ಬಿಟ್ಟು ಹೋಗಿದ್ದಾನೆ. ಓಕೆ ಓಕೆ. ಹಾಗೇನೆ ನೋಡಿ, ಅಲ್ಲಿ KB ಇಲಾಖೆಯಲ್ಲಿ ಅಗದ್ಬಿಟ್ಟು ಹೋಗಿದ್ರೆ ಆಯ್ತಾ, ಅಲ್ಲಿ ಯಾರು ಕೂಡ ಮುಚ್ಚಿಲ್ಲ, ನೈಟ್ ಕರೆಂಟ್ ಇಲ್ಲ ಇಲ್ಲಿ. ದಯವಿಟ್ಟು ನಿಮ್ಮ ಕೈಲಿ ಏನಾಗುತ್ತೆ ಅದು ಮಾಡಿ, ನಾವು ಏನ್ ಮಾಡೋಕೆ ಮಾಡ್ತೀವಿ. ನಿಮಗೆ ಗಮನಕ್ಕೆ ತರ್ತೀನಿ. ಥ್ಯಾಂಕ್ ಯು ಸರ್. ಎಸ್ ವೀಕ್ಷಕರೇ, ನೋಡಿ ನಾವು ಬೆಳಗ್ಗೆ ಮಾಡಿದಂತ ಸುದ್ದಿಗೆ ಒಂದು ಫಲ ಸಿಕ್ಕಿದೆ ಅಂತ ಹೇಳ್ಬೋದು. ರವಿಚಂದ್ರನ್ ಅಂತ ಇರಿಗೇಷನ್ ಡಿಪಾರ್ಟ್ಮೆಂಟ್ ಇಂಜಿನಿಯರ್ ಕೂಡ ಬಂದಿದ್ದಾರೆ. ಈ ಒಂದು 3 ಗ್ರಾಮಗಳ ಮುಖ್ಯ ರಸ್ತೆ ಏನಿದೆ, ಬನ್ನೂರಿಂದ ಸರ್ಕಲ್, ಕಾವೇರಿ ಸರ್ಕಲ್ ಇಂದ ಹೊರಟಂತ ಕಂಚನಹಳ್ಳಿ, ಸೇನಾಪತ್ತಳ್ಳಿ, ಹಾಗೇನೆ ಗಾಣಿಕೊಪ್ಪಲು 3 ಗ್ರಾಮದ ಮುಖ್ಯ ರಸ್ತೆಯಲ್ಲಿ ಕಿರಿದಾದ ರಸ್ತೆ ಇರಿಗೇಷನ್ ಡಿಪಾರ್ಟ್ಮೆಂಟ್ ಹಾಗೇನೆ PWD ಡಿಪಾರ್ಟ್ಮೆಂಟ್ಗೆ ಮತ್ತೆ KB ಇಲಾಖೆಯ ನ್ಯೂನತೆಗಳು ಕೂಡ ಇಲ್ಲಿ ನಾವು ತೋರಿಸಿದ್ವಿ. ಎಲ್ಲ ಇಲಾಖೆಯವರು ಕೂಡ ಎಚ್ಚೆತ್ತುಕೊಂಡಿದ್ದಾರೆ. ಇದು ನಮ್ಮ ಮಾಧ್ಯಮದ ತಾಕತ್ತು ಅಂತಂದ್ರೆ. ಮತ್ತೆ ರಾಜ್ಯ ರೈತ ಸಂಘದ ಹಸಿಭತ್ತ ಬಿಸಿ ಬೆಲ್ಲ ರಾಜ್ಯಾಧ್ಯಕ್ಷರಾದ ನಮ್ಮ ರಾಜಾನಂದ್ ಅವರ ಒಂದು ಬೇಡಿಕೆ ಆಗಿತ್ತು, ಜೊತೆಗೆ ಆಗ್ರಹ ಕೂಡ ಆಗಿತ್ತು. ತಾವೇ ನೋಡ್ತಾ ಇದ್ರಾ, ಯಾವುದೇ ಒಂದು ಕೆಲಸ ಆಗಲಿ ಅಧಿಕಾರಿಗಳನ್ನ ಭೇಟಿ ಮಾಡಿ ಹೌದೌದು ಯಾರೇ ಒಂದು ಮನವಿ ಮಾಡ್ಬೇಕು ಅವ್ರಿಗೆ. ಕಾರ್ಯಕರ್ತರಾಗಿರ್ಬೋದು ಮತ್ತೆ ಲೀಡರ್ಗಳಾಗಿರ್ಬೋದು, ಈ ತರ ಅಧಿಕಾರಿಗಳನ್ನ ಕರೆಸಿ ಅವ್ರಿಗೆ ಗಮನಕ್ಕೆ ತಂದು ಅವ್ರು ಏನು ಮಾಡ್ತಾರೆ ಅದನ್ನ ಮಾಡಬೇಕು ಕೆಲಸನ. ಸುಮ್ಗೆ ಏನೇನೋ ಮಾಡೋದಲ್ಲ, ಕೆಲಸ ಮಾಡಬೇಕು. ಕೆಲಸ ಮಾಡಿದವ್ರಿಗೆ ಅವ್ರಿಗೆ ನಿಮಗೆ ಪ್ರತಿಯೊಬ್ಬರಿಗೂ ಬೆಲೆ ಇರ್ತದೆ. ಕೆಲಸನ ಆ ನಿಟ್ಟಲ್ಲಿ ಕೆಲಸ ಮಾಡೋಕ್ಕೆ ಹೋಗಿ. ಯಾಕೆಂದರೆ ಬನ್ನೂರ್ದ ಏನೇನೋ ಮಾಡ್ಕೊಂಡು ಆ ಒಂದು ಲೀಡರ್ಶಿಪ್ನ ಹಾಳು ಮಾಡೋಕ್ಕೆ ಹೋಗ್ಬೇಡಿ. ಒಳ್ಳೊಳ್ಳೆ ಲೀಡ್ರ್ ಅವರೇ. ಆಮೇಲೆ ಏನು ಅಂತ ಹೇಳಿದ್ರೆ, ವ್ಯಾಸರಾಜರು ಬನ್ನೂರು ಹುಟ್ಟಿರೋದು, ಅವರ ಒಂದು ಘನತೆಗೆ ತಕ್ಕಂತೆ ಬದುಕಿ. ಯಾಕೆ ಅಂತಂದರೆ ಅವರು ರಾಜರಿಗೆ ಗುರುಗಳಾಗಿದ್ರು, ಕೃಷ್ಣದೇವರಿಗೆ ಗುರುಗಳಾಗಿದ್ರು. ಆ ಥರ ಒಂದು ಬದುಕಿ ಅದು ಸುಮ್ಮನೆ ಮಾತಾಡೋದ್ರಿಂದ ಏನು ಪ್ರಯೋಜನ ಇಲ್ಲ. ಕೆಲಸ ಮಾಡಿ, ಕೆಲಸ ಮಾಡ್ತಾ ನಿಮ್ಮ ಕೆಲಸಗಳನ್ನ ತೋರಿಸಿ. ಸುಮ್ಗೆ ಕಿರ್ಚಾಡೋದ್ರಿಂದ ಆಗೋದಿಲ್ಲ. ನಾವು ಇವತ್ತೇನು ಮಾಡಿದ್ವಿ, ಬೆಳಗ್ಗೆ ಒಂದು 10 ಗಂಟೆಯಿಂದ ಏನೋ ನಾನು ನಾಗರಾಜ್ 9 ಗಂಟೆಗೆ ಬಂದಿದ್ವಿ. ನಾವು 9 ಗಂಟೆಗೆ ಬಂದಿದ್ದೀವಿ. 12:30 ಗಂಟೆ ಮಾಡಿ ಇವತ್ತಿನ ಒಂದು ಕಾರ್ಯಕ್ರಮನ ಇಲ್ಲಿವರೆಗೆ ಒಂದೇನೋ ಇಲ್ಲ ಅಧಿಕಾರಿಗಳ ಗಮನಕ್ಕೆ ತಂದಿದ್ದೀವಿ. ಹಾಗಾಗಿ ಅವರು ಕೂಡ ಸ್ಪಂದಿಸಿದ್ದಾರೆ. ಒಂದು ಮೂವ್ಮೆಂಟ್ ಮಾಡಿದ್ದೀವಿ. ಇದಾಗವರೆಗೂ ಬಿಡಲ್ಲ, ಮಾಡಿಸ್ತೀವಿ. ಥ್ಯಾಂಕ್ ಯು.